ವಾಯುಮಂಡಲದ ಒತ್ತಡ. ಫಸ್ಟ್ ಪಿಯುಸಿ ಫಿಸಿಕಲ್ ಜಿಯೋಗ್ರಫಿ ಪೇಜ 67 ಮತ್ತು 8ನೇ ಕ್ಲಾಸ್ ಸೋಷಿಯಲ್ ಸೈನ್ಸ್ ಪೇಜ 96 ಭಾಗ 1. ನಮ್ಮಿಂದ ಗಾಳಿಯನ್ನು ನೋಡಲಾಗುವುದಿಲ್ಲ, ಆದರೆ ಗಾಳಿಯನ್ನು ಅನುಭವಿಸಬಹುದು. ಗಾಳಿ ಅಥವಾ ವಾಯುಮಂಡಲದ ಬಲವನ್ನೇ ಭೂಮಿಯ ಮೇಲೆ ಒತ್ತಡ ಉಂಟು ಮಾಡುತ್ತದೆ. ಗಾಳಿ ಅಥವಾ ವಾಯುಮಂಡಲದ ಬಲವೇ ಭೂಮಿಯ ಮೇಲೆ ಒತ್ತಡ ಉಂಟು ಮಾಡುತ್ತದೆ. ವಾಯುಮಂಡಲದ ಒತ್ತಡವು ಸ್ಥಳದಿಂದ ಸ್ಥಳಕ್ಕೆ ಅಥವಾ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಹೊಂದುವುದು. ವಾಯುವಿನ ಒತ್ತಡವು ಎಲ್ಲ ಜೀವಿಗಳ ಮೇಲೆ ಪ್ರಭಾವ ಬೀರುವುದರೊಂದಿಗೆ ಇದು ಮಾರುತಗಳ ಚಲನೆ ಮತ್ತು ಮಳೆಯ ಮೇಲೆ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ವಾಯುಮಂಡಲದ ಒತ್ತಡವನ್ನು ಬಾರೋಮೀಟರ್ ಎಂಬ ಉಪಕರಣದಿಂದ ಅಳೆಯುವರು. ಬಾರೋಮೀಟರ್ ಎಂಬ ಉಪಕರಣದಲ್ಲಿ ಪಾದರಸ ಎಂಬ ಅನಿಲವನ್ನು ಬಳಸುವರು. ವಾಯುಮಂಡಲದ ಸರಾಸರಿ ಒತ್ತಡವು ಸಮುದ್ರ ಮಟ್ಟದಲ್ಲಿ 1013 ಮಿಲಿಬಾರ್ ಇದೆ. ವಾಯುಮಂಡಲದ ಒತ್ತಡದ ಹಂಚಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು: ಎತ್ತರ, ಅಕ್ಷಾಂಶ, ನೀರಾವಿ. 1ನೇದು ಎತ್ತರ, ಅಲ್ಟಿಟ್ಯೂಡ್. ವಾಯುಮಂಡಲದಲ್ಲಿ ವಾಯುವಿನ ಕಣಗಳು ಭೂಮಿಯ ಗುರುತ್ವ ಬಲದಿಂದ ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರುತ್ತವೆ. ವಾಯುಮಂಡಲದ ಅತ್ಯಂತ ಕೆಳಪದರವು ದಟ್ಟವಾಗಿದ್ದು, ಈ ಸ್ತರವು ಅಧಿಕ ಒತ್ತಡ ಹೊಂದಿದೆ. ಎತ್ತರಕ್ಕೆ ಹೋದಂತೆ ಒತ್ತಡವು ಪ್ರತಿ 900 ಅಡಿಗೆ 1 ಇಂಚಿನಂತೆ ಕಡಿಮೆಯಾಗುತ್ತಾ ಹೋಗುತ್ತದೆ. 2ನೇದು ಅಕ್ಷಾಂಶ, ಲ್ಯಾಟಿಟ್ಯೂಡ್. ಕೆಳ ಅಕ್ಷಾಂಶದಲ್ಲಿ ಅಧಿಕ ಉಷ್ಣಾಂಶ ದಾಖಲಾಗುವುದರಿಂದ ಒತ್ತಡ ಕಡಿಮೆಯಾಗಿರುತ್ತದೆ. ಅದೇ ರೀತಿಯಾಗಿ ಮೇಲಿನ ಅಕ್ಷಾಂಶದಲ್ಲಿ, ಅಂದರೆ 90 ಡಿಗ್ರಿ ಅಕ್ಷಾಂಶದಲ್ಲಿ, ಅಂದರೆ ಧ್ರುವ ಪ್ರದೇಶಗಳಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಒತ್ತಡ ಹೆಚ್ಚಾಗಿರುತ್ತದೆ. ಇನ್ನು 3ನೇದು ನೀರಾವಿ, ವಾಟರ್ ವ್ಯಾಪರ್. ತೇವಾಂಶಭರಿತ ವಾಯು ಹಗುರವಾಗಿದ್ದು ಕಡಿಮೆ ಒತ್ತಡ ಹೊಂದಿದ್ದು, ತಂಪಾದ ಗಾಳಿಯು ಅಧಿಕ ಒತ್ತಡ ಹೊಂದಿರುತ್ತದೆ. ಪ್ರಮುಖ ಒತ್ತಡದ ಪಟ್ಟಿಗಳು. ಒತ್ತಡ ಪಟ್ಟಿಗಳಿವೆ. ಅವುಗಳೆಂದರೆ: 1ನೇದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ, ಇದು ಒಂದು. 2ನೇದು ಹೆಚ್ಚು ಪಟ್ಟಿಗಳು, ಇವೆರಡು. ಇನ್ನು 3ನೇದು ಹೆಚ್ಚು ಒತ್ತಡ ಪಟ್ಟಿಗಳು. ಹೇಳ್ತೀನಿ ಕೇಳ್ರಿ. 1ನೇದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ, ಇದು ಒಂದು. 2ನೇದು ಉಪ ಹೆಚ್ಚು ಪಟ್ಟಿಗಳು, ಇವೆರಡು. 3ನೇದು ಕಡಿಮೆ ಒತ್ತಡ. ಇನ್ನು 4ನೇದು ಧ್ರುವೀಯ ಹೆಚ್ಚು ಒತ್ತಡ ಪಟ್ಟಿ, ಇವೆರಡು. ಇನ್ನೊಮ್ಮೆ ಹೇಳ್ರಿ. ಸಮಭಾಜಕ ವೃತ್ತದಲ್ಲಿ ಕಡಿಮೆ ಒತ್ತಡ ಪಟ್ಟಿ ಇರುತ್ತದೆ. ಉಪ ಉಷ್ಣವಲಯ ಹೆಚ್ಚು ಒತ್ತಡ ಪಟ್ಟಿ ಇರುತ್ತದೆ. ಉಪ ಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಇರುತ್ತದೆ. ಧ್ರುವೀಯ ಹೆಚ್ಚು ಒತ್ತಡ ಪಟ್ಟಿ ಇರುತ್ತದೆ. 1ನೇದು ಸಮಭಾಜಕ ವೃತ್ತದಲ್ಲಿ ಕಡಿಮೆ ಒತ್ತಡ ಪಟ್ಟಿ ಇರುತ್ತದೆ. ಸಮಭಾಜಕ ವೃತ್ತ ವಲಯವು 0 ಅಕ್ಷಾಂಶದಿಂದ 5 ಅಕ್ಷಾಂಶಗಳ ನಡುವೆ ಕಂಡುಬರುತ್ತದೆ. ವರ್ಷದ ಎಲ್ಲ ಕಾಲದಲ್ಲಿ ಸೂರ್ಯನ ನೇರವಾದ ಕಿರಣಗಳು ಈ ಪ್ರದೇಶದಲ್ಲಿ ಬೀಳುತ್ತವೆ. ಗಾಳಿಯು ಈ ಪ್ರದೇಶದಲ್ಲಿ ಬಿಸಿಯಾಗಿ ಪ್ರಸರಣ ಹೊಂದಿ ಮೇಲೇರುತ್ತದೆ. ಆದ ಕಾರಣ ಈ ಪ್ರದೇಶವು
ಕಡಿಮೆ ಒತ್ತಡವಾಗಿ ನಿರ್ಮಾಣವಾಗುತ್ತದೆ. ಇದು ಶಾಂತ ಮತ್ತು ಅತಿ ಕಡಿಮೆ ಗಾಳಿಯನ್ನು ಹೊಂದಿರುತ್ತದೆ. ಆದ್ದರಿಂದ ಇದು ಡಾಲಮ್ ಅಥವಾ ಸಮಭಾಜಕೃತ ಶಾಂತ ಪಟ್ಟಿ ಎಂದು ಕರೆಯುವರು. ಈ ವಲಯದಲ್ಲಿ ವಾಣಿಜ್ಯ ಮಾರುತಗಳು ಸೇರುತ್ತವೆ ಮತ್ತು ಪರಿಸರ ಮಳೆ ಆಗುತ್ತದೆ. ಇನ್ನು ಉಪ ಉಷ್ಣವಲಯದ ಕಡಿಮೆ ಹೆಚ್ಚು ಒತ್ತಡ ಪಟ್ಟಿ. ಈ ವಲಯವು 25 ಅಕ್ಷಾಂಶದಿಂದ 35 ಅಕ್ಷಾಂಶ ನಡುವೆ ಕಂಡುಬರುತ್ತದೆ. ಭೂಮಿಯ ದೈನಂದಿನ ಚಲನೆ ಮತ್ತು ಮೇಲ್ಮುಖವಾಗಿ ಚಲಿಸುವ ಗಾಳಿಯು ಪ್ರಚಲನ ಪ್ರವಾಹ ರೂಪದಲ್ಲಿ ಕೆಳಗಿಳಿಯುವುದರಿಂದ ಹೆಚ್ಚು ಒತ್ತಡ ಪಟ್ಟಿಯಾಗಿ ನಿರ್ಮಾಣವಾಗುತ್ತದೆ. ಇಲ್ಲಿ ವಾಣಿಜ್ಯ ಮತ್ತು ಪ್ರತಿ ವಾಣಿಜ್ಯ ಮಾರುತಗಳು ಉಗಮ ಹೊಂದುತ್ತವೆ. ಈ ವಲಯವನ್ನು ಉಪ ಉಷ್ಣವಲಯವನ್ನು ಅಶ್ವ ಅಕ್ಷಾಂಶ ಎಂದು ಕರೆಯುವರು. ಇನ್ನು ಮೂರನೇದು ಉಪಯ ಕಡಿಮೆ ಒತ್ತಡ ಪಟ್ಟಿ. ಉಪಯ ಕಡಿಮೆ ಒತ್ತಡ ಪಟ್ಟಿಯು 60 ಅಕ್ಷಾಂಶದಿಂದ 70 ಅಕ್ಷಾಂಶ ನಡುವೆ ಕಂಡುಬರುತ್ತದೆ. ಭೂಮಿಯ ದೈನಂದಿನ ಚಲನೆಯ ಪರಿಣಾಮವಾಗಿ ಒಂದು ಕಡಿಮೆ ಒತ್ತಡ ಪಟ್ಟಿ ಸೃಷ್ಟಿಯಾಗಿ ದೊಡ್ಡ ಪ್ರಮಾಣದ ಗಾಳಿಯನ್ನು ಸಮಭಾಜ ವೃತ್ತದ ಕಡೆಗೆ ಬೀಸುವಂತೆ ಪ್ರಭಾವ ಬೀರುತ್ತದೆ. ಈ ಪ್ರದೇಶವು ಚಳಿಗಾಲದಲ್ಲಿ ಬಿರುಗಾಳಿಯಿಂದ ಕೂಡಿರುತ್ತದೆ. ಇನ್ನು ನಾಲ್ಕನೇದು ಧ್ರುವೀಯ ಅಧಿಕ ಒತ್ತಡ ಪಟ್ಟಿ. ಎರಡು ಧ್ರುವ ಪ್ರದೇಶಗಳು ವರ್ಷದ ಎಲ್ಲ ಕಾಲದಲ್ಲಿ ಕಡಿಮೆ ಉಷ್ಣಾಂಶವನ್ನು ಪಡೆದಿದ್ದು ತಂಪಾದ ಗಾಳಿಯು ಧ್ರುವ ಪ್ರದೇಶಗಳಲ್ಲಿ ಅಧಿಕ ಸಾಂದ್ರತೆಯಿಂದ ಕುಸಿಯುವುದರಿಂದ ಈ ಪ್ರದೇಶವು ಅಧಿಕ ಒತ್ತಡ ಪಟ್ಟಿಯಾಗಿ ನಿರ್ಮಾಣವಾಗುತ್ತದೆ. ಧ್ರುವೀಯ ಅಧಿಕ ಒತ್ತಡ ಪಟ್ಟಿಯು 80 ಅಕ್ಷಾಂಶದಿಂದ 90 ಅಕ್ಷಾಂಶಗಳ ನಡುವೆ ಕಂಡುಬರುತ್ತದೆ. ಧ್ರುವ ಪ್ರದೇಶಗಳು ಅತಿ ಶೀತ ಹವಾಮಾನವನ್ನು ಹೊಂದಿರುವುದರಿಂದ ಇಲ್ಲಿ ಗಾಳಿಯು ಹೆಚ್ಚು ಸಾಂದ್ರತೆ ಮತ್ತು ಭಾರವಾಗಿರುತ್ತದೆ. ಒತ್ತಡ ಪಟ್ಟಿಗಳ ಸ್ಥಳಾಂತರ. ಸಾಮಾನ್ಯವಾಗಿ ಒತ್ತಡದ ವಲಯಗಳು ವರ್ಷದ ಎಲ್ಲ ಕಾಲದಲ್ಲಿಯೂ ಮೇಲೆ ತಿಳಿಸಿದ ಅಕ್ಷಾಂಶಗಳ ನಡುವೆ ಸ್ಥಿರವಾಗಿ ಉಳಿಯುವುದಿಲ್ಲ. ಭೂಮಿಯ ವಾರ್ಷಿಕ ಚಲನೆಯಲ್ಲಿ ಸೂರ್ಯನ ಲಂಬ ಕಿರಣಗಳು ಋತುಮಾನಗೊಳ್ಳುವಂತೆ ಉತ್ತರ ದಕ್ಷಿಣದ ಕಡೆಗೆ ಸಮಾಂತರ ಹೊಂದಿರುತ್ತವೆ. ನಮ್ಮ ಕಲ್ಪನೆಯಂತೆ ಸೂರ್ಯನ ಲಂಬಕಿರಣಗಳು ವರ್ಷದ ಎಲ್ಲ ಅವಧಿಯಲ್ಲಿ ಸಮಭಾಜಕ ವೃತ್ತದ ಮೇಲೆ ಬೀಳುತ್ತವೆ. ಆದರೆ ಇದು ವರ್ಷದಲ್ಲಿ 2 ಋತುವಿನಲ್ಲಿ ಮಾತ್ರ. ಸೆಪ್ಟೆಂಬರ್ ಶರತ್ಕಾಲದಲ್ಲಿ, ಮಾರ್ಚ್ 21 ಮೇಷ ಸಂಕ್ರಾಂತಿ ಕಾಲದಲ್ಲಿ. ಡಿಸೆಂಬರ್ನಿಂದ ಜೂನ್ ತಿಂಗಳಲ್ಲಿ ಸೂರ್ಯನು ದಕ್ಷಿಣದಿಂದ ಉತ್ತರ ಕಡೆಗೆ ಚಲಿಸುತ್ತಾನೆ ಹಾಗೂ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಸೂರ್ಯನು ದಕ್ಷಿಣ ಕಡೆಗೆ ಚಲಿಸುತ್ತಾನೆ. ಆದ್ದರಿಂದ ಒತ್ತಡ ಪಟ್ಟಿಗಳು ವಾರ್ಷಿಕ ಚಲನೆಯನ್ನು ಆಧರಿಸಿ ಸ್ಥಳಾಂತರ ಹೊಂದುತ್ತವೆ. ಒತ್ತಡ ಪಟ್ಟಿಗಳು ವಾರ್ಷಿಕ ಚಲನೆಯನ್ನು ಆಧರಿಸಿ ಸ್ಥಳಾಂತರ ಹೊಂದುತ್ತವೆ. ಈಗ ಐಸೋ ಒಂದೇ ಒತ್ತಡವನ್ನು ಹೊಂದಿರುವ ಸ್ಥಳವನ್ನು ಸೇರಿಸುವ ರೇಖೆಯನ್ನು ಐಸೋ ಅಥವಾ ಸಮ ಎಂದು ಕರೆಯುವರು. ಈಗ ನನ್ನ ಮಾತನಾಗ ಹೇಳ್ತೀನಿ. ವಾಯುಮಂಡಲದ ಒತ್ತಡ. ಇದು ಫಸ್ಟ್ PU ಭೂಗೋಳಶಾಸ್ತ್ರ ಬುಕ್ನಂದು ಮತ್ತು 8ನೇ ಕ್ಲಾಸ್ ಸಮಾಜ ವಿಜ್ಞಾನ ಬುಕ್ನಂದು ತೆಗೆದುಕೊಂಡಿನಿ. ಗಾಳಿ ಅಥವಾ ವಾಯುಮಂಡಲದ ಬಲವೇ ಭೂಮಿಯ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ. ವಾಯುಮಂಡಲದ ಒತ್ತಡವು ಸ್ಥಳದಿಂದ ಸ್ಥಳಕ್ಕೆ ಅಥವಾ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಹೊಂದುತ್ತದೆ ಹೋಗುತ್ತದೆ. ವಾಯುಮಂಡಲದ ಒತ್ತಡವನ್ನು ಬಾರೋಮೀಟರ್ ಎಂಬ ಉಪಕರಣದಿಂದ ಅಳೆಯುವರು. ಈ ಬಾರೋಮೀಟರ್ನಲ್ಲಿ ಪಾದರಸ ಬಳಸುವರು. ವಾಯುಮಂಡಲದ ಸರಾಸರಿ ಒತ್ತಡವು ಸಮುದ್ರ ಮಟ್ಟದಲ್ಲಿ
1013 ಮಿಲಿಬಾರ್ ಇದೆ. ವಾಯುಮಂಡಲದ ಒತ್ತಡ ಹಂಚಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು: ಎತ್ತರ, ಅಕ್ಷಾಂಶ, ನೀರಾವಿ. ಒಂದನೇದು ಎತ್ತರ. ವಾಯುಮಂಡಲದ ಅತ್ಯಂತ ಕೆಳಪದರ ದಟ್ಟವಾದ ಒತ್ತಡದಿಂದ ಕೂಡಿರುತ್ತದೆ. ಈ ಸ್ತರವು ಅಧಿಕ ಒತ್ತಡ ಹೊಂದಿರುತ್ತದೆ. ಎತ್ತರಕ್ಕೆ ಹೋದಂತೆ ಒತ್ತಡವು ಪ್ರತಿ 900 ಅಡಿಗೆ 1 ಇಂಚಿನಂತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಸಮಭಾಜಕ ವೃತ್ತದ ಬಳಿ ಅಧಿಕ ಉಷ್ಣಾಂಶ ಇರುವುದರಿಂದ ಒತ್ತಡ ಕಡಿಮೆಯಾಗಿರುತ್ತದೆ. ಅದೇ ರೀತಿ ಧ್ರುವ ಪ್ರದೇಶಗಳಲ್ಲಿ ಉಷ್ಣಾಂಶ ಕಡಿಮೆ ಇರುವುದರಿಂದ ಒತ್ತಡ ಹೆಚ್ಚಾಗಿರುತ್ತದೆ. ನೀರಾವಿ. ತೇವಾಂಶಭರಿತ ವಾಯು ಹಗುರವಾಗಿದ್ದು ಕಡಿಮೆ ಒತ್ತಡ ಹೊಂದಿದ್ದು, ತಂಪಾದ ಗಾಳಿಯು ಅಧಿಕ ಒತ್ತಡ ಹೊಂದಿರುತ್ತದೆ. ಪ್ರಪಂಚದಲ್ಲಿ 7 ಒತ್ತಡ ಪಟ್ಟಿಗಳಿವೆ. ಒಂದನೇದು ಸಮಭಾಜಕ ವೃತ್ತದಲ್ಲಿ ಕಡಿಮೆ ಒತ್ತಡ ಪಟ್ಟಿ. ಉಪ ಉಷ್ಣವಲಯದ ಹೆಚ್ಚು ಒತ್ತಡ ಪಟ್ಟಿ. ಉಪ ಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ. ಧ್ರುವೀಯ ಹೆಚ್ಚು ಒತ್ತಡ ಪಟ್ಟಿ. ಇನ್ನು ಸಮಭಾಜಕ ವೃತ್ತದಲ್ಲಿ ಒತ್ತಡ ಪಟ್ಟಿಗಳು ಕಡಿಮೆ ಒತ್ತಡ ಪಟ್ಟಿ. ಇದು 0 ರಿಂದ 5 ಅಕ್ಷಾಂಶ ನಡುವೆ ಕಂಡು ಬರ್ತದ. ಅದ ಉಪ ಉಷ್ಣವಲಯದ ಹೆಚ್ಚು ಒತ್ತಡ ಪಟ್ಟಿ. ಇದು 25 ಅಕ್ಷಾಂಶದಿಂದ 35 ಅಕ್ಷಾಂಶ ನಡುವೆ ಕಂಡು ಬರ್ತದ.